ಇನ್ನು ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಲಾನುಭವಿಗಳಿಗೆ ಸರ್ಕಾರ ಒಂದು ಶಾಕ್ ಅನ್ನ ಕೊಡ್ತಾ ಇದೆ. ಬೆಂಗಳೂರು ದಕ್ಷಿಣದಲ್ಲಿ 12,719 ಜನ ಯೋಜನೆಯಿಂದ ಹೊರಕ್ಕೆ ಉಳಿದಿದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳ ಪೈಕಿ 6,624 ಮೃತರ ಹೆಸರು ಪತ್ತೆಯಾಗಿದೆ. ಮೃತರ ಖಾತೆಗೂ ಕೂಡ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗ್ತಾ ಇದೆ. ಐಟಿ ಜಿಎಸ್ಟಿ ಪಾವತಿಸತಕ್ಕಂತಹ 4,800 ಫಲಾನುಭವಿಗಳು ಪತ್ತೆಯಾಗಿದ್ದಾರೆ. ಆಧಾರ್ ಸೀಡಿಂಗ್ ಮಾಡದ 1,295 ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಸಿಎಂ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮೃತರ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇದೆ. ಕನಕಪುರದಲ್ಲಿ 3,058 ಮೃತರು ಫಲಾನುಭವಿಗಳು ಏನಿದ್ದಾರೋ ಅವರ ಅಕೌಂಟ್ಗೆ ಹಣ ಹೋಗ್ತಿರ್ತಕ್ಕಂಥದ್ದು ಪತ್ತೆ ಆಗ್ತಾ ಇದೆ. ಮೃತರ ಖಾತೆಯಿಂದ ಜಮಾ ಹಣ ವಾಪಸ್ಸಿಗೆ ಈಗ ಇಲಾಖೆ ಕ್ರಮ ಕೈಗೊಳ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಯೋಜನೆ ಕುರಿತು ಪರಿಶೀಲನೆ ನಡೆಸ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದು. ಬಡ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಪ್ರತಿ ತಿಂಗಳು 2,000 ರೂಪಾಯಿ ನೀಡತಕ್ಕಂಥ ಒಂದು ಯೋಜನೆ ಅದು ಗೃಹಲಕ್ಷ್ಮಿ ಯೋಜನೆ. ಆದ್ರೆ ಈಗ ಈ ಯೋಜನೆಯಲ್ಲಿ ಭಾರಿ ಅಕ್ರಮ, ಲೋಪ, ನಿರ್ಲಕ್ಷ್ಯದ ಆರೋಪಗಳು ಕೇಳ ಬರ್ತಾ ಇದೆ. ಬೆಂಗಳೂರಿನ ದಕ್ಷಿಣ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಪರಿಶೀಲನೆಯಲ್ಲಿ ಸಾವಿರಾರು ಅನರ್ಹರು ಫಲಾನುಭವಿಗಳ ಪಟ್ಟಿಯಲ್ಲಿ ಇರತಕ್ಕಂಥದ್ದು ಪತ್ತೆಯಾಗಿದೆ. ಅಚ್ಚರಿಯ ಸಂಗತಿ ಏನ್ ಗೊತ್ತಾ? ಮೃತಪಟ್ಟ ಮಹಿಳೆಯರ ಖಾತೆಗೂ ಕೂಡ ತಿಂಗಳುಗಟ್ಲೆ ಹಣ ಜಮೆ ಆಗಿರತಕ್ಕಂಥದ್ದು ಇದೀಗ ಬೆಳಕಿಗೆ ಬಂದಿದೆ. ಐಟಿ ಹಾಗೂ ಜಿಎಸ್ಟಿ ಪಾವತಿಸತಕ್ಕಂಥವರು ಕೂಡ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಆಧಾರ್ ಸೀಡಿಂಗ್ ಮಾಡಿದವರಿಗೂ ಕೂಡ ಸರ್ಕಾರಿ ಹಣ ಹೋಗ್ತಾ ಇದೆ. ಜನರ ತೆರಿಗೆ ಹಣದಿಂದ ನಡೀತಕ್ಕಂಥ ಯೋಜನೆಯಲ್ಲಿ ಇಷ್ಟೊಂದು ದೊಡ್ಡ ಲೋಪ ಹೇಗೆ ನಡೀತು? ಹಾಗಾದ್ರೆ ಫಲಾನುಭವಿಗಳ ಪರಿಶೀಲನೆ ಮಾಡಬೇಕಾದಂಥವರು ಏನ್ ಮಾಡ್ತಾ ಇದ್ರು? ಮೃತರ ಖಾತೆಗೆ ಹೋದ ಕೋಟಿ ರೂಪಾಯಿ ಹಣದ ಹೊಣೆ ಹಾಗಾದ್ರೆ ಯಾರು ಹೊರಬೇಕು? ಯಾರು ಹೊರ್ತಾರೆ? ಈ ರೀತಿಯ ಒಂದು ಪ್ರಶ್ನೆಗಳು ಹುಟ್ಕೊಂಡಿದೆ. ಅದು ಕನಕಪುರದಲ್ಲಿ, ಸಿಎಂ ತವರು ಜಿಲ್ಲೆ. ಜನರ ತೆರಿಗೆ ಹಣದಿಂದ ನಡೀತಕ್ಕಂಥ ಯೋಜನೆಯಲ್ಲಿ ಇಷ್ಟೊಂದು ದೊಡ್ಡ ಲೋಪ ಹೇಗಾಯ್ತು ಅನ್ನೋದು ಪ್ರಶ್ನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿನಿಧಿಸತಕ್ಕಂಥ ಒಂದು ಜಾಗ ಕನಕಪುರ. ಅಲ್ಲೇ ಇಷ್ಟೊಂದು ಲೋಪ ನಡೆದಿದೆ ಅಂದ್ರೆ ಇದಕ್ಕೆ ಯಾರು ಹೊಣೆ? ಈಗ ಪರಿಶೀಲಿಸಿ ಏನ್ ಪ್ರಯೋಜನ? ಅದನ್ನ ಯಾವಾಗ ಮಾಡಬೇಕೋ ಆವಾಗಲೇ ಮಾಡಿದ್ರೆ ಇಷ್ಟು ತೊಂದರೆ ಆಗ್ತಾ ಇತ್ತಾ? ಇಷ್ಟು ಹಣ ಪೋಲಾಗ್ತಾ ಇತ್ತಾ? ಯಾರ ದುಡ್ಡು? ಜನ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ದುಡ್ಡು.